ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಛತ್ರಿ ದಣಿ, ಶಿವನ ನೋಡಬೇಕು ಅನ್ನಿಸ್ತಿದೆ ಕಣ. ಇದೇನು ಆಶ್ಚರ್ಯ ದಣಿ, ಶತ್ರುಗಳು ಮಖನೇ ನೋಡಬಾರ್ದು ಅಂತಿದ್ದವರು ಇವತ್ತು ನೋಡಬೇಕು ಅನ್ನಿಸ್ತಿದೆ ಅಂತಿದ್ದೀರಾ? ಶತ್ರು ನಗು ಮುಖ ನೋಡೋದಕ್ಕೆ ಇಷ್ಟ ಆಗಲ್ಲ ಕಣೋ. ಅದೇ ಶತ್ರು ನೆಲಕ್ಕೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಿದ್ರೆ ಎದುರಿನ ಶತ್ರುವಿಗೆ ನೋಡದೇ ಇದ್ರೆ ಸರಿ ಹೋಗುತ್ತಾ? ಅರ್ಥ ಆಯ್ತು ದಣಿ. ಅವನಲ್ಲಿರ್ತಾನಪ್ಪಯ್ಯ, ಅವಳು ಬಿಟ್ಬಿಟ್ಟು ಹೊಂಟೋದ್ಲು ಅಂತ ಹತ್ಕೊಂಡು ಪಾಪ ಯಾವುದಕ್ಕೆ ಇರತ್ತವೋ ಅಥವಾ ಬೆಟ್ಟು ತುದಿಲೋ ಕೂತಿರ್ತಾನೆ. ಊರವ್ರ ಮುಂದೆ ಮಕ್ಕ ತೋರ್ಸಕ್ಕಾಗ್ದೆ ಸಂಜೆ ಆದ್ಮೇಲೆ ಮನೆಗೆ ಹೋಯ್ತಾನೆ. ಅಯ್ಯೋ, ಅವನು ನನಗೆ ಮುಖ ತೋರಿಸದೇ ಇದ್ರೆ ಅವನೊಳಗಡೆ ಎಷ್ಟು ನೋವಿದೆ ಅಂತ ನನಗೆ ಹೆಂಗೋ ಗೊತ್ತಾಗೋದು? ಕಲ್ತು ವಿದ್ಯೆ ಕಲ್ಲಾಕಿದ್ರೂ ಹೋಗಲ್ಲ ಅಂತ ಅವನು ಯಾವಾಗಲೂ ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಪಾದದ ಅಡಿಗೆ ಕೂತ್ಕೋತಾ ಇದ್ದ. ಪಾರ್ವತಿ ಅವನ ತಲೆಯಲ್ಲಿ ಏನೇನೋ ತುಂಬಿ ಎಲ್ಲ ನಾಶ ಮಾಡ್ಬೇಕು. ಈಗ ಅವನು ಬಂದರೆ ನನ್ನ ಸರಿ ಸಮ ಕೂತ್ಕೋತಾನೆ. ಆ ದಿನಾನ ನಾನು ಇದುವರೆಗೂ ಮರ್ತಿಲ್ಲ. ಈಗ ಅವನು ಬಂದರೆ ನನ್ನ ಕಾಲಿಗೆ ಬಿದ್ದು ನನ್ನ ಹತ್ರ ಕಾಲು ಕೆಳಗಡೆ ಕೂತ್ಕೊಳ್ಳೋದನ್ನು ನೋಡಬೇಕು. ಯಾಕೆ ಹೇಳು? ಪಕ್ಕಕ್ಕೆ ಕೂರ್ಸಕ್ಕೆ ಈ ಸರಿ ಆ ದರಿದ್ರದವಳು ಇರಲ್ವಲ್ಲ ಅಪ್ಪಯ್ಯ. ದಣಿ, ಯಾವ ಬಂಗಾರದಂತ ಬಾಯಿನಲ್ಲಿ ಮಾತಾಡಿದೆ ದಣಿ. ಆ ಕಡೆ ಶಿವು ಬತಾನೆ. ಬಾ ಶಿವು ಬಾ. ಇವತ್ತು ನಮ್ಮನೆ ನೆನಪಾಯ್ತಾ ನಿನಗೆ? ಪರಶು ಪಾಪ ನೋಡು, ನಮ್ಮ ಶಿವು ಎಷ್ಟು ನೊಂದಿದ್ದಾನೆ. ಅವನ ಕಣ್ಣುಗಳು ನೋಡು. ಹ್ಞೂ ಅಪ್ಪಯ್ಯ, ಪಾಪ ನಮ್ಮ ಶಿವನ ಕಣ್ಣಲ್ಲಿ ಯಾವಾಗಲೂ ಬೆಂಕಿ ಬೆಂಕಿ ಚೆಂಡುಗಳು ಕಾಣ್ತಾ ಇದ್ದೋ. ಆದ್ರೆ ಇವತ್ತು ಯಾಕೋ ಆ ಚೆಂಡುಗಳು ಹಾರೋಗೈತೆ. ಅಪ್ಪಯ್ಯ, ನಮ್ಮ ಶಿವನ ಹಿಂಗೆ ನೋಡೋಕ್ಕೆ ಒಂಥರ ಸಂಕಟ ಆಯ್ತದಪ್ಪಯ್ಯ. ಪರ್ಸು ಅದು ಶಿವು, ನೀ ಏನು ಜಾಸ್ತಿ ಮಾತಾಡ್ಬೇಡಪ್ಪ. ಯಾರು ಎಷ್ಟು ಸಂಕಟ ಪಡ್ತಾವ್ರೆ, ಯಾರು ಏನು ನೋವು ಅನುಭವಿಸ್ತಾವ್ರೆ ಅಂತ ನಮ್ಮ ದಣಿಗಳು ಕಣ್ಣಿಂದ ನೋಡ್ದಕ್ಕೆ ಹೇಳ್ತಾರೆ. ನಮ್ಮ ದಣಿಗಳು ಯಾವ್ರಿಗಿಂತ ದೊಡ್ಡವರು. ಛತ್ರಿ, ಕಂಡವರು ಕದ ಕೊಟ್ಟು ನಾಯಿ ಓಡಿಸ್ತಾ ಕೂತಿದ್ದಂಗಾಯ್ತು ನಮ್ಮ ಶಿವು ಪರಿಸ್ಥಿತಿ. ಹೋಗ್ಲಿ ಬಿಡೋ ಶಿವು, ನಮ್ಮನ್ನೆಲ್ಲ ಎದುರಾಕೊಂಡು ಮದುವೆ ಆದೆ. ಅವಳು ಓದೋಕ್ಕೆ ಅಂತ ನಿನ್ನೆ ಬಿಟ್ಟು ಹೋಗ್ಬಿಟ್ಟು ಪಾಪ ನೀನು ಒಂಟಿ ಆಗ್ಬಿಟ್ಟಲ್ಲೋ. ಬಾರೋ ಕದ್ದ ಬಾ, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಕುಕ್ಬಿಡು. ಎಷ್ಟಾಗುತ್ತೋ ಅಷ್ಟು ಹೊತ್ಬಿಡು. ಎದೆ ಭಾರ ಕಮ್ಮಿ ಮಾಡ್ಕೊ, ಮನ್ಸು ಹಗ್ರ ಮಾಡ್ಕೊ. ಬಾರೋ ಶಿವು ಬಾ. ಅಲ್ಲಮ್ಮವ, ನಾನು ಏನು ಹೇಳೋಕೆ ಬಂದೆ ಅಂದರೆ, ಕೇಳಕ್ಕೆ ಏನಾಯ್ತಲ್ಲ ಶಿವ, ನೀನೇನು ನಮ್ಮ ಶತ್ರು ಏನಿಲ್ಲ. ನಿನ್ನ ಜೀವನದಲ್ಲಿ ಏನಾಯ್ತೈತೆ ಏನಾಯ್ತಿಲ್ಲ ಅಂತ ತಿಳ್ಕೊಳ್ದೇ ಇರೋಕ್ಕೆ ನೀನು ನನ್ನ ಭಾವಕ್ಕಲ್ಲ, ನನ್ನ ಭಾವ. ನೀನು ಹೇಳಲಿಲ್ಲ ಅಂದರೂ ನಮ್ಗೆ ಗೊತ್ತಿರ್ತೈತೆ. ನೋಡು ಪಾಪ ನಿಮ್ಮ ಅತ್ತೆದೀರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವರೆಲ್ಲ ಹಿಂಗೆ ಇರ್ಬೇಕಾರೆ ನಮ್ಮ ಗಂಟ್ಲಲ್ಲಿ ಅನ್ನ ನೀರು ಇಳಿದಲ್ಲ. ಶಿವ, ನಿನ್ನ ಕಷ್ಟ ಬೇರೆ ಅಲ್ಲ, ನಮ್ಮ ಕಷ್ಟ ಬೇರೆ ಅಲ್ಲ ಕಲ. ಪರಶು ಹೋಗ್ಲಿ ಬಿಡೋ. ಕಾಣದ ನಾಯಿ ಕನಸು ಕಾಣೋ ಹೊತ್ತಿಗೆ ಏಳದ ನಾಯಿ ಎದ್ದು ಕೂತ್ಕೋತಂತೆ. ಪಾಪ ನಮ್ಮ ಶಿವನ್ ನೋಡಿದ್ರೆ ಅಯ್ಯೋ ಅಂತ. ಶಿವು, ನಿನ್ನ ನೋಡ್ತಾ ಇದ್ದರೆ ನೀನು ಚಿಕ್ಕವನಾಗಿದ್ದಲ್ಲ ಶಿವ, ಅವನೇ ನೆನಪಾಗ್ತಾನೆ ಕಣ.
ಒಟ್ಟಿನಲ್ಲಿ ನಿನಗೆ ಹೆಣ್ಣಿನ ಯೋಗ ಇಲ್ಲ. ಆದರೆ ವಿಷಯ ಅದಲ್ಲ. ಮತ್ತಿನ್ನೇನು ದಣಿ? ಚಿಕ್ಕ ವಯಸ್ಸಲ್ಲೇ ತಾಯಿ ಬಿಟ್ಟೋದ್ಲು, ಈಗ ಹೆಂಡತಿನೂ ಬಿಟ್ಟು ಹೋದ್ಲು ಅಂತ ಊರ್ ಜನ ಎಲ್ಲ ಮಾತಾಡ್ಕೋತಾರಲ್ಲ. ನನ್ನ ಕಿವಿಗೆ ಬಿದ್ದರೆ ಒಂದು ಲೆಕ್ಕ, ಪಾಪ ಶಿವು ಕಿವಿಗೆ ಬಿದ್ದರೆ ಅವನು ಎಷ್ಟು ನೊಂದ್ಕೋತಾನಲ್ಲ, ಅದು ನನಗೆ ನೋವು. ಪಾರು, ತುಂಬ ಥ್ಯಾಂಕ್ಸ್ ಪಾರು, ತುಂಬ ಥ್ಯಾಂಕ್ಸ್ ಪಾರು. ಮಾವ, ನೀನು ತುಂಬ ಒಳ್ಳೆಯವನು. ಎಷ್ಟು ಒಳ್ಳೆಯವನಂದರೆ ಈ ಜಗತ್ತಲ್ಲಿ ಸ್ವಾರ್ಥ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಿನ್ನ ಜಗತ್ತಲ್ಲಿ ಹುಡುಕಿದ್ರೂ ಆ ಸ್ವಾರ್ಥ ಸಿಗಲ್ಲ. ಮುಗ್ಧ ಮಾವ, ಇನ್ನಂತವನಿಗೆ ನಾನು ಹೇಗೆ ಮಾವ ಮೋಸ ಮಾಡಲಿ? ನಾನು ಮೋಸ ಹೋಗಿ ಅನುಭವಿಸಿರೋ ನೋವು ನನ್ನಂಥವ್ರಿಗೆ ಮಾತ್ರ ಗೊತ್ತು. ಅಂಥ ಮೋಸನ ನಿನಗೆ ಮಾಡಲ್ಲ ಮಾವ, ನಾನು ಖಂಡಿತ ಮಾಡಲ್ಲ. ಪಾರು, ಕಷ್ಟ ಅನ್ನೋದು ಮಂಜಿನಂಗೆ ಬರ್ತೈತೆ, ಆದರೆ ಕಣ್ಮುಚ್ಚಿ ತೆಗಿಯೋಷ್ಟರಲ್ಲಿ ಅದು ಕರಗೋಯ್ತದೆ ಅಂತಾರಲ್ಲ, ಹಂಗೆ ಏನೇ ಇರಲಿ ನೀವು ಉಳ್ಕೊಂಡಿಯಲ್ಲ, ನಂಗೆ ಆಟೆ ಸಾಕು, ನಂಗೆ ಆಟೆ ಸಾಕು. ಈ ವಿಷಯನ ಅತ್ತೆಗೂ ಮಾವಂಗೂ ತಂಗಿರಿಗೂ ಎಲ್ಲರಿಗೂ ಹೇಳ್ಬೇಕು. ಪಾರು, ಎಲ್ಲರಿಗೂ ತಿಳಿಸ್ಬೇಕು. ಬಾಪಾರು, ಬಾಪಾರು. ಅಲ್ಲ ರೀ, ಇದ್ಕಿದಂಗೆ ಪಾರು ದೇಶ ಬಿಟ್ಟು ಹೋಯ್ತಾವಳೆ ಅಂದ್ರೆ ಏನ್ ಅರ್ಥ? ಅದ್ಯಾಕೆ ಪಾರು ಹಿಂಗ್ ಮಾಡ್ತಾವಳೆ? ಲೇ, ಅವಳೇನು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾಳೆ ಅಂದ್ಕೊಂಡ್ಯಾ? ಡಾಕ್ಟ್ರು ಓದಕ್ಕೆ ಹೋಯ್ತಾ ಇರೋದು. ಅಲ್ಲಿಂದ ಓದ್ಕೊಂಡು ಬಂದ್ಮೇಲೆ ದೊಡ್ಡ ಡಾಕ್ಟ್ರ್ ಆಯ್ತಾಳೆ. ಫಾರಿನಲ್ಲಿ ಡಾಕ್ಟ್ರು ಓದ್ಕೊಂಡು ಬರೋದು ಸಣ್ಣ ವಿಷಯ ಅಂದ್ಕೊಂಡಳೆ ಜಯಕ್ಕ. ಅದೇ ಮತ್ತೆ ಮಾರಿಗುಡಿಲಿ ಮಿಲಿಟರಿ ಹೋಟ್ಲ್ ಓಪನ್ ಮಾಡೋದಕ್ಕೂ ಬೆಂಗಳೂರಲ್ಲಿ ಮಿಲಿಟರಿ ಹೋಟ್ಲ್ ಓಪನ್ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಇದು ಹಂಗೆ. ಅಯ್ಯೋ, ಇವಮ್ಮ ಎಲ್ಗೋದ್ರೂ ಹೋಟ್ಲ್ ವಿಷಯಕ್ಕೆ ಬರ್ತಾಳಲ್ಲ. ಡಾಕ್ಟ್ರು ಓದ್ಕೊಂಡು ದೇಶ ಸೇವೆ ಮಾಡ್ತಾಳಂತೆ. ಅವಳು ಓದ್ಕೊಂಡು ಬಂದರೆ ನಮ್ಮ ಊರಿಗೆ ಹೆಮ್ಮೆ ಅಲ್ವಾ? ಎಲ್ಲರೂ ನಿನ್ನ ಮಗನ ಥರನೇ ಇರ್ತಾರೆ ಅಂದ್ಕೊಂಡ್ಯಾ? ಹೋಗ್ತಿರೋದು ಪಾರು, ಕಳಿಸ್ತಿರೋ ಶಿವಣ್ಣ, ಮದುವೆ ನನ್ನ ಯಾಕೆ ಕೇಳಿತ್ಯಾ? ಅಂಥವ್ರ ಮಧ್ಯೆ ನೀನಿದ್ರೆ ಉದ್ಧಾರನಾದರೂ ಆಯ್ತೀಯಾ ಅಂತ ಬೇವಕೂಫ್ ನನ್ನ ಮಗನೇ. ಮಾದೇವ, ನಿನಗೆ ಎಷ್ಟು ಸಲ ಹೇಳಿದ್ರು ಇದೇ ಕತೆ. ಮಗನ್ ಯಾಕೆ ಹಂಗೆ ಬೈತ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.